ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಃ ಸ್ಮರಣೀಯರು ಸದಾ ಸ್ಮರಣೀಯರೂ ಆದ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ವಿದ್ವಾಂಸರ ಮಹಾತ್ಮರ ದಿವ್ಯ ಪಾದಾರವಿಂದಕ್ಕೆ 101 ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಆತ್ಮೀಯರೇ, ನಾವು ಕಳೆದ ಒಂದು ವಿಡಿಯೋದಲ್ಲಿ ನವನಾರಾಯಣರು ನವನಾಥರಾಗಿ ಯಾವ ರೀತಿಯಾಗಿ ಯಾರು ಎಲ್ಲೆಲ್ಲಿ ಆ ನವನಾರಾಯಣರು ನವನಾಥರಾಗಿ ಎಲ್ಲೆಲ್ಲಿ ಪ್ರಕಟರಾಗಬೇಕು ಅದನ್ನೆಲ್ಲವನ್ನ ಶ್ರೀಮನ್ನಾರಾಯಣ ಅದರ ಸಂಕಲ್ಪವನ್ನು ವಿಸ್ತರಿಸ್ತಾರೆ. ಆ ಒಂದು ಪ್ರಮುಖವಾದಂಥ ವಿಚಾರಗಳನ್ನು ಆ ನವನಾರಾಯಣರು ಎಲ್ಲಿ ಅವರು ಸಮಾಧಿಸ್ಥರಾಗ್ತಾರೆ ಅನ್ನುವಂಥ ಮಹತ್ವದ ವಿಚಾರವನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಕವಿನಾರಾಯಣನು ಮತ್ಸ್ಯೇಂದ್ರನಾಥನಾಗಿ ಯಾವ ರೀತಿಯಾಗಿ ಅವತರಿಸ್ತಾನೆ, ಅತಿ ಮಹತ್ವದವಾದಂಥ ವಿಚಾರ. ನವನಾಥರಲ್ಲಿ ಮೊದಲನೇ ನವನಾಥ ಯಾರು ಅಂತಂದರೆ ಮತ್ಸ್ಯೇಂದ್ರನಾಥ ಅಥವಾ ಮಚ್ಚೇಂದ್ರನಾಥ. ಆ ಮಚ್ಚೇಂದ್ರನಾಥನ ಅವತಾರ ಯಾವ ರೀತಿಯಾಗಿ ಆಗ್ತದೆ ಅನ್ನುವಂಥ ಎಲ್ಲ ವಿಚಾರವನ್ನು ನಾನು ನಿಮ್ಮ ಮುಂದೆ ತಿಳಿಯಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲ ಭಕ್ತಿ ಇಟ್ಟು ಇದನ್ನು ಆಲಿಸಿ ಇಂಥ ಒಂದು ನವನಾಥ ಭಕ್ತಿ ಸಾರದ ಒಂದು ಚರಿತಾಮೃತದ 2ನೇ ಭಾಗವನ್ನು ತಾವೆಲ್ಲ ಭಕ್ತಿ ಇಟ್ಟು ಆಲಿಸಬೇಕು ಅನ್ನುವಂಥ ವಿನಯ ಪ್ರಾರ್ಥನೆಯೊಂದಿಗೆ ನಾನು ಈ ಮುಂದಿನ ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದಾನೊಂದು ದಿವಸ ಏನಾಗ್ತದೆ ಅಂತಂದರೆ, ಕೈಲಾಸ ಶಿಖರದಲ್ಲಿ ಆ ಭಗವಂತ ಶಿವ ಪಾರ್ವತಿಯರು ಆಸೀನರಾದಂಥ ಒಂದು ಸಮಯ. ಆ ಶಿವನು ತನ್ನ ಕೊರಳಲ್ಲಿ ಪಾವನವಾದಂಥ ರುದ್ರಾಕ್ಷಿ ಮಾಲೆಯನ್ನು, ಹಣೆಗೆ ಭಸ್ಮವನ್ನು, ಜಟೆಯನ್ನು ಧರಿಸಿ ಬಹಳಷ್ಟು ಆನಂದಪೂರ್ಣನಾಗಿ ಆ ಶಿವನು ಧ್ಯಾನಸ್ಥನಾಗಿ ಕುಳಿತಿರುವಂಥ ಸಮಯ. ಆಗ ಪಾರ್ವತಿ ಇದ್ದಕ್ಕೆ ತನ್ನ ಪತಿಯಾದಂಥ ಈ ಪರಮೇಶ್ವರನು ಬಹಳಷ್ಟು ಧ್ಯಾನಾಸಕ್ತನಾಗಿರುವಂಥ ಸ್ಥಿತಿಯನ್ನು ನೋಡಿ ಪಾರ್ವತಿ ತನ್ನ ಪ್ರೇಮ ದೃಷ್ಟಿಯಿಂದ ಪರಮೇಶ್ವರನನ್ನು ನೋಡ್ತಾಳೆ. ಆ ಪಾರ್ವತಿಗೆ ಪತಿಯ ಪ್ರಸನ್ನ ವದನವನ್ನು, ಮುಖದ ಮೇಲೆ ಇರುವಂಥ ಪ್ರಸನ್ನತೆಯನ್ನು ಕಂಡು ಬಹಳ ಆನಂದ ಆಗ್ತದೆ ಪಾರ್ವತಿ. ಮಹಾದೇವನ ವಾಮ ಪಾರ್ಶ್ವ ದೇಹ ಸ್ಥಿತಿಯು ಅಂದರೆ ಶಂಕರನ ದೇಹಾರ್ಥ ಸ್ವರೂಪಿಣಿಯೂ ಆದ ಆ ಪಾರ್ವತಿಯು ಪ್ರಸನ್ನತೆಯಿಂದ ಕೂಡಿರ್ತಕ್ಕಂಥ ತನ್ನ ಪತಿಯಾದ ಪರಮೇಶ್ವರನನ್ನು ನೋಡಿ, ಸ್ವಾಮಿ, ತಾವು ಸದಾ ಕಾಲವು ಯಾವುದೋ ಒಂದು ಮಂತ್ರವನ್ನು ಜಪಿಸ್ತಾ ಇದ್ದೀರಿ. ಇಂದು ನನಗೇಕೋ ತಮ್ಮಿಂದ ಅಂಥ ಒಂದು ಮಂತ್ರೋಪದೇಶವನ್ನು ಹೊಂದುವಂಥ ಇಚ್ಛೆ ಆಗ್ಯದ. ಅನವರ್ತ ತಮ್ಮ ಸೇವೆಯಲ್ಲೇ ನಿರತಳಾಗಿರುವಂಥ ನನಗೆ ತಾವು ಯಾವತ್ತೂ ಜಪಿಸುತ್ತಿರುವಂಥ ಒಂದು ಮಂತ್ರ, ಆ ಮಂತ್ರ ಯಾವುದು ಅನ್ನುವುದನ್ನು ನಾನು ತಿಳಿದುಕೊಳ್ಳಬೇಕಾಗಿದೆ. ಆ ಮಹಾಮಂತ್ರವನ್ನು ಭಕ್ತಿಯಿಂದ ಪಡೆದು ನಾನು ಕೃತಾರ್ಥಳಾಗಬೇಕಂತೇಳಿ ಬಯಸಿದ್ದೇನೆ. ಅದಕ್ಕಾಗಿ ನೀವು ದಯವಿಟ್ಟು ಆ ಪ್ರಾರ್ಥನೆಯನ್ನು, ಮಂತ್ರವನ್ನು ನನಗೆ ಉಪದೇಶಿಸಬೇಕು ಅಂತೇಳಿ ಪಾರ್ವತಿ ಕೇಳಿಕೊಳ್ತಾಳೆ. ಈ ಪಾರ್ವತಿಯಲ್ಲಿ ಇಂಥ ಒಂದು ಉತ್ಸುಕತೆಯನ್ನು ನೋಡಿರುವಂಥ ಶಿವ, ದೇವಿ, ನಾನು ನಿನಗೆ ಮಂತ್ರ ದೀಕ್ಷೆಯನ್ನು
ಅನುಗ್ರಹವನ್ನು ನಾನು ಅವಶ್ಯವಾಗಿ ಮಾಡ್ತೇನೆ. ಅದಕ್ಕಾಗಿ ಒಂದು ನಿರ್ಜನವಾದಂಥ ಪ್ರದೇಶ ನಮಗೆ ಅವಶ್ಯಕವಾಗಿ ಬೇಕು. ನಾವೀಗ ಒಂದು ಏಕಾಂತ ಪ್ರದೇಶವನ್ನು ಶೋಧಿಸಿ ಅಲ್ಲಿಗೆ ನಾವು ತೆರಳಬೇಕು. ಆ ಏಕಾಂತ ಸ್ಥಳ ಸಿಗುವ ತನಕ ನಾವು ಸಂಚರಿಸುತ್ತಾ ಇರೋಣ. ಅನುಕೂಲಕರವಾದಂಥ ಒಂದು ಏಕಾಂತ ಸ್ಥಾನ ದೊರೆತ ತಕ್ಷಣವೇ ನನಗೆ ನಾನು ಮಂತ್ರೋಪದೇಶವನ್ನು ಮಾಡ್ತೇನೆ ಅಂತೇಳಿ ಪರಮೇಶ್ವರ ಪಾರ್ವತಿಗೆ ಅಭಯ ಹಸ್ತ ನೀಡಿದ. ಹಾಗೆ ಮಾತನಾಡುತ್ತಾ ಸಂಚರಿಸುತ್ತಾ ಯಮುನಾ ನದಿಯ ತೀರಕ್ಕೆ ಬರ್ತಾರೆ. ಆ ನದಿಯ ತೀರಕ್ಕೆ ಬಂದು ಆ ಕಡೆ ಈ ಕಡೆ ಸುತ್ತಲೂ ನೋಡುತ್ತಾ ಒಂದು ಅನುಕೂಲಕರವಾದಂಥ ನಿರ್ಜನ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಾರೆ. ಆಗ ಆ ಯಮುನಾ ನದಿಯು ಈ ಪಾರ್ವತಿ ಪರಮೇಶ್ವರರ ಒಂದು ಆಗಮನದಿಂದ ಹೆಚ್ಚು ಸ್ವಚ್ಛಂದವಾಗಿ ನಿರ್ಮಲೆಯಾಗಿ ಆ ಯಮುನಾ ನದಿಯು ಸಹ ಹರಿತೊಡಗ್ತಾ ಇತ್ತು. ಜುಳು ಧ್ವನಿಯಿಂದ ಒಡಗೂಡಿ ಸುತ್ತಮುತ್ತಲಿನ ಪ್ರದೇಶವನ್ನು ಶಾಂತಗೊಳಿಸ್ತಾ ಇತ್ತು. ಸ್ವಚ್ಛಂದವಾದಂಥ ಗಾಳಿ ಆ ಪಾರ್ವತಿ ಪರಮೇಶ್ವರರ ಆಗಮನದಿಂದ ನಿಸರ್ಗವೇ ಒಂದು ಥರದ ಶುಭ ಸೂಚನೆಯನ್ನು ಕೊಡ್ತಾ ಇತ್ತು. ತಿಳಿ ನೀರ ರಮಣೀಯವಾದಂಥ ದೃಶ್ಯ, ಭೂದೇವತೆಗೆ ಉಡಿಸಿರುವಂಥ ನೀಲ ಪಿತಾಂಬರದಂತೆ ಕಂಗೊಳಿಸ್ತಕ್ಕಂಥ ಆ ಯಮುನಾ ನದಿ. ಎಷ್ಟು ಯಮುನಾ ನದಿ ಬಗ್ಗೆ ವರ್ಣನೆ ಮಾಡಿ ಕವಿಗಳು ಬರೀತಾರೆ ನೋಡಿ. ನೀಲ ಪಿತಾಂಬರದಂತೆ ಕಂಗೊಳಿಸ್ತಕ್ಕಂಥ ಆ ಯಮುನಾ ನದಿಯು ಆ ಶಿವ ಪಾರ್ವತಿಯರ ಆಗಮನದಿಂದ ಆ ನದಿನೇ ಧನ್ಯಳಾದಳು ಅಂತ. ಶಿವನ ಪಾದ ಸ್ಪರ್ಶದಿಂದ ಆ ನದಿಯು ಪಾವನವಾಯಿತು. ಶಿವನು ನಿಂತ ಭೂಮಿಯು ಪರಮ ಪವಿತ್ರ ಅನಿಸ್ತು. ಶಿವನು ತನ್ನ ಮೃದುವಾದಂಥ ಮಧುರವಾಣಿಯಿಂದ ಪಾರ್ವತಿಗೆ ಮಂತ್ರೋಪದೇಶಕ್ಕೆ ಆರಂಭಿಸ್ತಾನೆ. ಆ ಸಮಯದಲ್ಲಿ ಶಿವನು ಪೂರ್ಣ ಸದ್ಗುರು ಸ್ವರೂಪನಾಗಿ ಕಂಗೊಳಿಸ್ತಾ ಇದ್ದಾನೆ. ಪಾರ್ವತಿಗೆ ತಾನು ಶಂಕರನ ಪತ್ನಿ ಅನ್ನುವಂಥ ಭಾವ ಮರಿತದೆ. ಸದ್ಗುರು ಭಗವಂತನ ಶಿಷ್ಯಳೇ ತಾನೆಂಬ ಪೂರ್ಣ ಭಾವನೆಗೆ ಆಕೆ ಒಳಗಾಗ್ತಾಳೆ. ಪಾರ್ವತಿ ದೇವಿಯು ಗುರು ಸ್ವರೂಪನಾಗಿ ಕಂಗೊಳಿಸ್ತಕ್ಕಂಥ ಆ ಪರಮೇಶ್ವರನಿಂದ ಮಂತ್ರೋಪದೇಶದ ಶ್ರವಣಕ್ಕಾಗಿ ಕಾತರಗೊಳ್ತಾಳೆ. ಮಳೆ ಹಣಿಗಾಗಿ ಚಕೋರವು ಹೇಗೆ ಮೋಡದತ್ತ ಮೋರೆಯನ್ನಿಟ್ಟುಕೊಂಡು ನಿರೀಕ್ಷಣೆ ಮಾಡುತ್ತದನೋ ಹಾಗೆ ಶಿಷ್ಯ ಸ್ವರೂಪಳಾಗಿರುವಂಥ ಶಿವಮುಖದಿಂದ ಬರತಕ್ಕಂಥ ಮಹಾಮಂತ್ರವಾಣಿಗಾಗಿ ಪಾರ್ವತಿ ಕರಜೋಡಿಸಿ ಕುಳಿತಿರ್ತಾಳೆ. ಶಿವಂ ಏವ ಗುರುಹು ಸಾಕ್ಷಾತ್ ಎಂಬ ಉಕ್ತಿಯಂತೆ ಶಿವನೇ ಸಾಕ್ಷಾತ್ ಸದ್ಗುರು. ಪೂರ್ಣ ಪರಬ್ರಹ್ಮಮಯವಾದಂಥ ಪರಮೇಶ್ವರನು ಶ್ರೀಗುರುವಾಗಿ ಪರಮ ತೇಜಸ್ಸಿನಿಂದ ಆತ್ಮಬೋಧಾನಂದದಲ್ಲಿ ಮಗ್ನನಾಗಿ ಆ ಲೋಕಮಾತೆಗೆ ತನ್ನ ಅಂತರ್ಗತವಾದಂಥ ಮಂತ್ರೋಪದೇಶದ ಅನುಗ್ರಹವನ್ನು ಪಾರ್ವತಿಗೆ ಮಾಡತೊಡಗಿದ ಶಿವ. ಇಂಥ ಒಂದು ಸಮಯದಲ್ಲಿ ಒಂದು ವಿಚಿತ್ರ ಸಂಭವಿಸ್ತದೆ. ಎಲ್ಲವೂ ಪರಮಾತ್ಮನ ಲೀಲೆ. ಯಮುನೆಯ ಜಲದಲ್ಲಿ ಮೀನವೊಂದರ ಉದರದಲ್ಲಿ ಹೊಟ್ಟೆಯಲ್ಲಿ ಇರುವಂಥ ಕವಿ ನಾರಾಯಣನನ್ನ ಶಿವನು ಉಪದೇಶದ ಕಾಲದಲ್ಲಿ ಲಕ್ಷಿಸಲಿಲ್ಲ, ಗಮನಿಸಲಿಲ್ಲ. ಸತಿಯಾದ ಪಾರ್ವತಿಗೆ ಮಂತ್ರ ಸಂಜೀವಿನಿಯನ್ನ ಉಪದೇಶ ಮಾಡ್ತಾ ಇದ್ದ. ಆ ಉಪದೇಶಿತ ಮಂತ್ರ ಶಬ್ದವನ್ನ ಮೀನಿನ ಗರ್ಭದಲ್ಲಿದ್ದಂಥ ಮಚ್ಚೇಂದ್ರನು ಶ್ರವಣ ಮಾಡ್ತಾ ಇದ್ದ, ಕೇಳ್ತಾ ಇದ್ದ. ಆ ಮೀನಿನ ಗರ್ಭದಲ್ಲಿರುವಂಥ ಮಚ್ಚೇಂದ್ರನಾಥನು ಕೇವಲ ಶ್ರವಣ ಮಾಡಿ ಬಿಡಲಿಲ್ಲ, ಅದನ್ನ ಚೆನ್ನಾಗಿ ಮನನ ಮಾಡಿಕೊಂಡ. ಪರಶಿವನ ಪರಿಶುದ್ಧ ವಾಣಿಯು ಆತನಿಗೆ ಸ್ಪಷ್ಟವಾಗಿ ಶ್ರವಣವಾಗ್ತದೆ.
ಮೀನಿನ ಹೊಟ್ಟೆಯಲ್ಲಿರುವಂಥ ಮಚ್ಚೇಂದ್ರನಾಥನಿಗೆ. ಮತ್ಸ್ಯದ ಗರ್ಭದಲ್ಲಿರುವಂಥ ಮಚ್ಚೇಂದ್ರನಿಗೆ ಮಹಾಜ್ಞಾನ ಉಂಟಾಗ್ತದೆ. ದ್ವೈತ ಭಾವವೆಲ್ಲ ಅಡಗಿ ಪರಮ ಅದ್ವೈತ ಜ್ಞಾನ ಆತನಿಗೆ ಪ್ರಾಪ್ತಿಯಾಗ್ತದೆ. ಮಂತ್ರೋಪದೇಶ ಮುಗಿಯುತ್ತಿರುವಂತೆ ಪರಮೇಶ್ವರರು ಪಾರ್ವತಿಯನ್ನ ಕುರಿತು, ಸೌಭಾಗ್ಯಶಾಲಿನಿ, ಈ ಉಪದೇಶದಿಂದ ನೀನು ಏನನ್ನ ತಿಳ್ಕೊಂಡೆ, ಅದರ ಸಾರವನ್ನು ಹೇಳು ಅಂಥೇಳಿ ಪರಮೇಶ್ವರ ಪಾರ್ವತಿಗೆ ಕೇಳ್ತಾನೆ. ಕೂಡಲೇ ಪರಮೇಶ್ವರ ಪಾರ್ವತಿಯನ್ನ ಕೇಳಿದ ತಕ್ಷಣವೇ ಉತ್ತರ ರೂಪವಾಗಿ ಆ ಮೀನಿನ ಗರ್ಭದಲ್ಲಿರುವಂಥ ಮಚ್ಚೇಂದ್ರನಾಥ ಹೇಳತೊಡಗ್ತಾನೆ. ಮಚ್ಚೇಂದ್ರ, ಮೀನಿನ ಗರ್ಭದಲ್ಲಿರುವಂಥ ಮಚ್ಚೇಂದ್ರ ಏನು ಹೇಳ್ತಾನೆ ಕೇಳಿ. ಮಹಾದೇವನೇ, ಸಕಲವೂ ಬ್ರಹ್ಮರೂಪವು, ಸಕಲ ಸೃಷ್ಟಿಯು ಸ್ವರೂಪ ವೃತ್ತಿಯಿಂದ ಸಾಕಾರಗೊಂಡಿರುವುದು. ಸರ್ವಂ ಕಲ್ವಿದಂ ಬ್ರಹ್ಮ, ಇಲ್ಲಿ ಎಲ್ಲವೂ ಬ್ರಹ್ಮಮಯವಾಗ್ಯದ. ಈ ಧ್ವನಿಯನ್ನ ಕೇಳಿರುವಂತ ಶಂಕರ ಆಶ್ಚರ್ಯಗೊಳ್ತಾನೆ, ಪರಮೇಶ್ವರ ಆಶ್ಚರ್ಯಗೊಳ್ತಾನೆ. ಸುತ್ತಮುತ್ತಲೆಲ್ಲ ತಿರುಗಿ ಆ ಕಡೆ ಈ ಕಡೆ ನೋಡ್ತಾನೆ, ಯಾರೂ ಕಾಣಿಸಲಿಲ್ಲ. ಈ ಏಕಾಂತ ಸ್ಥಳದಲ್ಲಿ ಯಾರು ಬಂದಿರಬಹುದು? ಇದು ನನ್ನ ಪ್ರಿಯ ಸತಿಯಾದಂಥ ಪಾರ್ವತಿಯ ಧ್ವನಿಯಂತೂ ಅಲ್ಲವೇ ಅಲ್ಲ ಅಂತ ನಿರ್ಧಾರ ಮಾಡಿ ಆ ಕಡೆ ಈ ಕಡೆ ದೃಷ್ಟಿ ಹರಿಸ್ತಾನೆ. ಆಗ ಯಮುನಾ ನದಿಯಲ್ಲಿರುವಂಥ ಮೀನೊಂದರ ಗರ್ಭದಲ್ಲಿ ಕವಿ ನಾರಾಯಣನು ಸಂಚರಿಸುತ್ತಿರುವಂಥ ವೃತ್ತ ತಿಳಿತದೆ. ಮಚ್ಚೇಂದ್ರನ ಕುರಿತು ಪರಮೇಶ್ವರ ಅಂತಾನೆ, ಕವಿ ನಾರಾಯಣನೇ, ನನ್ನ ಉಪದೇಶ ಮಾತ್ರದಿಂದ ನಿನಗೆ ಜ್ಞಾನ ಲಾಭವಾಯಿತು. ಆದರೆ ಇದು ಅಪೂರ್ಣವಾಯಿತು. ಅಪೂರ್ಣತೆಯಿಂದ ಪೂರ್ಣ ಅನುಭವ ಬರಲಾರದು. ಅರ್ಧ ಜ್ಞಾನ, ಅಲ್ಪ ಜ್ಞಾನ ಅಹಂಕಾರಕ್ಕೂ ಕಾರಣವಾಗ್ತದೆ. ಪೂರ್ಣದಿಂದ ಪೂರ್ಣ ತೆಗೆದರೂ ಪೂರ್ಣವಾಗೇ ಇರುವ ಪೂರ್ಣ ಜ್ಞಾನ ಬೋಧೆಯು ನನಗೆ ಪ್ರಾಪ್ತವಾಗಬೇಕಾಗಿದೆ. ಅಂಥ ತತ್ವಜ್ಞಾನವನ್ನು ನಾನು ನಿನಗೆ ಶ್ರೀ ಗುರು ದತ್ತಾತ್ರೇಯ ಸದ್ಗುರುವಿನಿಂದ ಮಾಡಿಸ್ತೇನೆ. ನೀನು ಅಲ್ಪ ಜ್ಞಾನ ಹೊಂದಬೇಡ. ಪೂರ್ಣ ಜ್ಞಾನವನ್ನು ನೀನು ಪಡಿಬೇಕಾದರೆ ನಿನಗೆ ಒಬ್ಬ ಸ್ತೋತ್ರಿಯ ಬ್ರಹ್ಮನಿಷ್ಠು ಸದ್ಗುರುವಾಗಿರುವಂಥ ಶ್ರೀ ದತ್ತಾತ್ರೇಯನಿಂದ ನಿನಗೆ ಉಪದೇಶವನ್ನ ಮಾಡಿಸ್ತೇನೆ ಅಂಥೇಳಿ ಪರಮೇಶ್ವರ ಆ ಕವಿ ನಾರಾಯಣನಿಗೆ ಅಭಯವನ್ನ ಕೊಟ್ಟ. ಅತ್ರಿ ಸುತನಾಗಿರುವಂಥ ಶ್ರೀ ದತ್ತಾತ್ರೇಯ ಇದ್ದವ ಅದ್ವೈತ ಸ್ವರೂಪನು, ತ್ರಿಗುಣಾತೀತನು, ವಿಮಲ ಜ್ಞಾನ ಬೋಧಕನು, ತ್ರೈಮೂರ್ತಿ ಸ್ವರೂಪನೂ ಆಗಿರುವಂಥವನು. ಅವನಿಂದಲೇ ಈ ಸದ್ಗುರು ಪರಂಪರೆಗೆ ಆದಿ ಮೂಲನಾಗಿರುವಂಥ ಆ ಶ್ರೀ ಗುರು ದತ್ತನೇ ನಿನಗೆ ನಿಶ್ಚಿತ ಜ್ಞಾನವನ್ನು ಅನುಗ್ರಹಿಸ್ತಾನೆ ಅಂತೇಳಿ ಪರಮೇಶ್ವರ ಹೇಳ್ತಾನೆ. ಅದಕ್ಕಾಗಿ ಮುಂದೆ ನೀನು ನಿನ್ನ ಜನ್ಮವಾದ ಕೂಡಲೇ ನೀನು ಬದರಿಕಾಶ್ರಮಕ್ಕೆ ಬರಬೇಕು. ಅಲ್ಲಿ ನಾನು ದರ್ಶನವನ್ನು ಕೊಡ್ತೇನೆ. ನಿನಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂಥೇಳಿ ಪರಮೇಶ್ವರ ಆ ಮತ್ಸ್ಯೇಂದ್ರನಾಥನಿಗೆ ಅಭಯವನ್ನು ಆಶೀರ್ವದಿಸ್ತಾನೆ. ಮಹಾದೇವನ ಮಂತ್ರೋಪದೇಶವನ್ನು ಮನನ ಮಾಡಿಕೊಂಡಂಥ ಮಚ್ಚೇಂದ್ರನಾಥ ಮೀನಿನ ಗರ್ಭದಲ್ಲಿದ್ದುಕೊಂಡೇ ಆ ಮಂತ್ರವನ್ನು ಪುನಃ ಜಪಿಸತೊಡಗ್ತಾನೆ. ಒಂದು ಯೋಗ್ಯ ಸಮಯ ಬರಲು ಆ ಮೀನು ತನ್ನ ಹೊಟ್ಟೆಯಲ್ಲಿರುವಂಥ ತತ್ತಿಗಳನ್ನು ಆ ಯಮುನಾ ನದಿಯ ದಂಡಿ ಮೇಲೆ ಚೆಲ್ಲಿ ನೀರಿನಲ್ಲಿ ಪ್ರವೇಶ ಮಾಡ್ತದೆ. ಕೆಲವು ದಿನಗಳ ತರುವಾಯ ಒಂದು ದಿನ ಆ ಬಕಪಕ್ಷಿಗಳು ಮೀನುಗಳನ್ನು ತಿನ್ನುವ ಸಲುವಾಗಿ ಯಮುನಾ ನದಿಯ ತೀರಕ್ಕೆ ಬರ್ತವೆ. ಆ ನದಿ ತೀರದಲ್ಲಿ ಭೂಮಿ ಮೇಲೆ ಆ ಕಡೆ ಈ ಕಡೆ ಬಿದ್ದಿರುವಂಥ ಆ ಮತ್ಸ್ಯದ ತತ್ತಿಗಳನ್ನು ತಮ್ಮ ಚುಂಚುಗಳಿಂದ ಕುಕ್ಕಿ ಬಿಡ್ತವೆ ಬಕಪಕ್ಷಿಗಳು. ಅದರಿಂದ ಮೀನಿನ ತತ್ತಿಗಳು ಒಡೆದು ಚೂರ ಆಗ್ತವೆ.
ಒಳಗಿರುವಂಥ ಮರಿಗಳು ಬಹಳ ತಳಮಳಿಸ್ತವೆ. ಆ ತತ್ತಿಗಳಲ್ಲಿ ಬಹು ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಒಂದು ತತ್ತಿ ಅದು ಹಾಗೆ ಉಳಿತದೆ. ಎಲ್ಲ ತತ್ತಿಗಳಿಂದ ಮೀನಿನ ಮರಿಗಳು ಹೊರಬಂದರೂ ಆ ದೊಡ್ಡ ತತ್ತಿಯಿಂದ ಮಾತ್ರ ಯಾವ ಮರಿ ಹೊರಬರಲಿಲ್ಲ. ಅದಕ್ಕೆ ಬದಲಾಗಿ ಆ ದೊಡ್ಡ ಗಾತ್ರದ ತತ್ತಿಯೊಳಗಿಂದ ಒಂದು ಸುಂದರ ಬಾಲಕ ತೋರಿ ಬರ್ತಾನೆ. ಆ ತತ್ತಿಗಳನ್ನು ಒಡೆದ ಮೀನುಗಳು ಮರಿಗಳನ್ನು ಭಕ್ಷಿಸಲು ಬಂದ ಬಕಪಕ್ಷಿಗಳು ಈ ಬಾಲಕನನ್ನು ನೋಡಿ, ಈ ಕೂಶನನ್ನು ನೋಡಿ ಭಯದಿಂದ ಓಡೋಡಿ ಹಾರಿ ಹೋಗ್ತವೆ. ಅಲ್ಲಿ ಸುಂದರವಾದಂಥ ಚಲುವಿನ ಆ ಬಾಲಕ ಅಲ್ಲೇ ಕೈಕಾಲಗಳನ್ನು ಆಡಿಸ್ತಾನೆ ಆ ನದಿಯ ದಂಡಿ ಮೇಲೆ. ಅಷ್ಟರಲ್ಲಿ ಆ ನದಿಯಲ್ಲಿ ಮೀನು ಹಿಡಿಯುವಂಥ ಒಬ್ಬ ಮೀನುಗಾರ, ಆತನ ಹೆಸರು ಕಾಮಿಕ. ಆ ಕಾಮಿಕ ಅನ್ನುವಂಥ ಮೀನುಗಾರ ಮೀನು ಹಿಡಿಯಲಿಕ್ಕೆ ಬಂದಿರ್ತಾನೆ. ಆತನ ದೃಷ್ಟಿ ಒಂದಿಷ್ಟು ಆ ಬಾಲಕನ ಕಡೆಗೆ ಹರಿತದೆ. ಬಹಳ ತೇಜಸ್ಸಿನಿಂದ ಇರುವಂಥ ಆ ಬಾಲಕ ಆ ಯಮುನಾ ನದಿಯ ದಂಡಿ ಮೇಲೆ ಕೈಕಾಲು ಬಿಚ್ಚ ಆಡ್ತಿರ್ತದೆ. ಕೋಮಲ ಬಾಲಕನ ರೂಪವನ್ನ ನೋಡಿರುವಂಥ ಆ ಕಾಮಿಕ, ಆ ಮೀನುಗಾರ ಅದನ್ನು ನೋಡಿ ಆ ಮನದಲ್ಲಿ ಒಂದಿಷ್ಟು ದಯ ಉಂಟಾಗಿ, ಇಂಥ ಒಬ್ಬ ಸುಂದರ ಬಾಲಕ ಯಾರ ಮಗ ಇರಬಹುದು ಅಂತೇಳಿ ವಿಚಾರಿಸಿ ನೋಡಲು ಒಂದಿಷ್ಟು ಆಲೋಚನೆ ಮಾಡ್ತಾನೆ. ತಾನು ತಂದಿರುವಂಥ ಗಾಳ, ಬಟ್ಟೆ, ಮೀನು ಹಿಡಿಯಲು ಬಂದಿರುವಂಥ ವಸ್ತುಗಳನ್ನು ಅಲ್ಲೇ ಎಸೆದು ಆ ಬಾಲಕನನ್ನ ಸಮೀಪ ಬರ್ತಾನೆ. ಆ ಸಂದರ್ಭದಲ್ಲಿ ಒಂದು ಅಶರೀರವಾಣಿ, ಆಕಾಶವಾಣಿ ಕೇಳಿಸ್ತದೆ ಆ ಕಾಮಿಕನಿಗೆ. ಅದು ಏನು ಅಂತಂದ್ರೆ, ಎಲೆ ಕಾಮಿಕನೇ, ಈ ಬಾಲಕನು ಕವಿ ನಾರಾಯಣನೆಂಬ ಮುನಿಯಾಗಿರ್ತಾನೆ. ಇವ ಮೀನದ ಒಡಲಿನಲ್ಲಿ ಜನಿಸ್ತಾನೆ. ಈತನು ಸಾಮಾನ್ಯನಂತ ಹೇಳಿ ನೀನು ತಿಳಿಬೇಡ. ಇವನನ್ನ ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಸಂರಕ್ಷಣೆ ಮಾಡು, ಆರೈಕೆ ಮಾಡು. ಈತನಿಗೆ ಮಚ್ಚೇಂದ್ರನಾಥ ಅಂತೇಳಿ ನಾಮಕರಣ ಮಾಡು. ಜೀವಿಗಳನ್ನ ಭವಸಾಗರದಿಂದ ದಾಟಿಸಲು ಬಂದ ಕಾರಣಿಕ ಪುರುಷನಿವನು. ಅವನನ್ನ ಪ್ರೀತಿಯಿಂದ ಸಂತೋಷದಿಂದ ಲಾಲನೆ ಪಾಲನೆ ಮಾಡು ಅಂಥೇಳಿ ಒಂದು ಆಕಾಶವಾಣಿ ಶಬ್ದ ಕಾಮಿಕನಿಗೆ ಕೇಳಿಸ್ತು. ಕೇಳುತ್ತಲೇ ಕಾಮಿಕ ತಡ ಮಾಡಲಿಲ್ಲ. ಆ ಕೂಸಿನನ್ನ ಎರಡೂ ತೋಳುಗಳಿಂದ ಎತ್ತಿಕೊಂಡು ಓಡೋಡಿ ಮನೆ ಕಡೆ ಬರ್ತಾನೆ. ಮನೆಗೆ ಬಂದು ಆ ಅಳುವಂತ ಧ್ವನಿಯನ್ನ ಕೇಳಿರುವಂಥ ಆ ಕಾಮಿಕನ ಹೆಂಡತಿ ಓಡೋಡಿ ಅವಳೂ ಸಹ ಹೊರಗೆ ಬರ್ತಾಳೆ. ಬಹಳಷ್ಟು ಅವರ ಮನಸ್ಸಿಗೆ ರೋಮಾಂಚನ ಆಗ್ತದೆ. ಇದು ಸಾಮಾನ್ಯ ಶಿಶುವಲ್ಲ, ಪರಬ್ರಹ್ಮ ಸ್ವರೂಪದ ಸಾಕಾರ ಮೂರ್ತಿಯೇ ಅದಾಗಿತ್ತು. ಗುರು ಸ್ವರೂಪದ ಸಗುಣ ರೂಪವೇ ಆ ಕೂಶಿನ ರೂಪದಲ್ಲಿ ಪ್ರಕಟಗೊಂಡಂತಿತ್ತು. ಕಾಮಿಕನು ಒಬ್ಬ ಸಾಮಾನ್ಯ ಮೀನುಗಾರ ಕೆಳಜಾತಿಯವನಾಗಿದ್ದರೂ ಸಹ ಭಕ್ತಿಭಾವದ ಒಂದು ದೃಷ್ಟಿಯನ್ನ ಇಟ್ಟುಕೊಂಡಾಗ ಬಹಳ ಅತ್ಯಂತ ಆತ ಮೇಲ್ಜಾತಿಯವನೇ ಆಗಿದ್ದ. ಮಕ್ಕಳಿಲ್ಲದ ಆತನಿಗೆ ಒಂದು ಪುತ್ರ ರತ್ನ ಪ್ರಾಪ್ತಿಯಾದಷ್ಟು ಸಂತೋಷ. ತಿರುಕನಿಗೆ ಒಂದು ಹೊಸ ರಾಜ್ಯ ದೊರಕಿದಂತಾಯಿತು. ಯಾರಿಗೆ? ಕಾಮಿಕನಿಗೆ. ಆಕಳಿಸಲೆಂದು ಬಾಯಿ ತೆರೆದಾಗ ಅಮೃತ ಬಿಂದು ಬಾಯೊಳಗೆ ಬಿದ್ದಂತೆ ಅಷ್ಟು ಸಂತೋಷ. ಆತನಿಗೆ ಅಲೌಕಿಕವಾದಂಥ ಒಂದು ಪುತ್ರ ರತ್ನವು ಪ್ರಾಪ್ತಿಯಾದಷ್ಟು ಆದಾಗ ಎಷ್ಟು ಸಂತೋಷ ಪಟ್ಟ ಅಂತಂದ್ರೆ, ಚಂದ್ರೋದಯದಿಂದ ಕಮಲವು ಅರಳುವಂತೆ ಅಷ್ಟು ಸಂತೋಷ ಆ ಕಾಮಿಕನಿಗೆ ಉಂಟಾಯಿತು. ಆ ಕೂಶಿನ ಕರ್ಕೊಂಡು ಮನೆಗೆ ಬರ್ತಾನೆ. ಆ ಕಾಮಿಕನ ಹೆಂಡತಿಯಾಗಿರುವಂಥ ಶಾರದ್ವಲತಿಯು ಆ ಅಳುವಂಥ ಮಗುನನ್ನ ನೋಡಿ ಓಡೋಡಿ ಬಾಗಿಲಿನ ಹೊರಗೆ ಬರ್ತಾಳೆ. ಆ ಸಂತೋಷದಿಂದ ಕಾಮಿಕ ಆ ಮಗುವನ್ನ ಪತ್ನಿ ಕೈಗೆ ಕೊಡ್ತಾನೆ. ನಮ್ಮ ವಂಶೋದ್ಧಾರಕ್ಕಾಗಿ ಆ ಪರಮಾತ್ಮನೇ ಇದನ್ನೇ ನಮಗೆ ಅನುಗ್ರಹಿಸಿದ. ಯಾಕಂದ್ರೆ ಅವರಿಗೆ ಮಕ್ಕಳೇ ಆಗಿರಲಿಲ್ಲ.
ಇಂಥ ಒಬ್ಬ ಪುತ್ರ ರತ್ನನನ್ನು ಪರಮಾತ್ಮ ನಮಗೆ ಲಭಿಸಿದ ಅನ್ನುವಂಥ ಸಂತೋಷದಿಂದ ಇಬ್ಬರು ಆ ಮಗನನ್ನು ಎತ್ತಿ ಮುದ್ದಾಡ್ತಾರೆ. ಈ ಬಾಲಕ ಸಾಮಾನ್ಯನಲ್ಲ. ಕವಿ ನಾರಾಯಣನೇ ಮತ್ಸ್ಯದ ಉದರದಿಂದ ಪ್ರಕಟ ಆಗಿರ್ತಾನೆ. ಆಕಾಶವಾಣಿಯು ನುಡಿದಂತೆ ಈತನನ್ನು ನಾವು ಮಚ್ಚೇಂದ್ರನಾಥ ಅಂತ ಕರೆಯೋಣ ಅಂತ ತಿಳ್ಕೊಂಡು ಆ ಕಾಮಿಕ ತನ್ನ ಹೆಂಡತಿಯಾಗಿರುವಂಥ ಶಾರದ್ವಲತೆಗೆ ಹೇಳ್ತಾನೆ. ಶಾರದ್ವಲತೆಯಲ್ಲಿ ಒಂದು ಪುತ್ರ ವಾತ್ಸಲ್ಯ ಉಕ್ಕಿ ಬರ್ತದೆ. ಮಗುವನ್ನೆತ್ತಿಕೊಂಡು ಮುದ್ದಾಡ್ತಾಳೆ. ಆ ಮಗುವಿಗೆ ಹಾಲು ಕುಡಿಸ್ತಾಳೆ. ಆ ಮಗುವನನ್ನು ಪ್ರೀತಿಯಿಂದ ಆರೈಕೆ ಮಾಡ್ತಾಳೆ. ಹೀಗೆ ಮಗು ಬೆಳೆದು ಒಂದು 5-6 ವರ್ಷ ತುಂಬಿರಬಹುದು. ಬೆಳೀತಾ ದೊಡ್ಡವನಾಗ್ತಾನೆ. ಒಂದು ದಿವಸ ಕಾಮಿಕ ಎಂದಿನಂತೆ ಯಮುನಾ ನದಿಗೆ ಮೀನು ಹಿಡಿಯುವ ಸಲುವಾಗಿ ಆ ಬಲೆ ಬೀಸುವಂಥ ಆ ಮೀನು ಹಿಡಿಯುವಂಥ ಎಲ್ಲ ಸಾಮಗ್ರಿಗಳನ್ನು ವಸ್ತುಗಳನ್ನು ತಗೊಂಡು ತನ್ನ 5 ವರ್ಷದ ಮಚ್ಚೇಂದ್ರನಾಥನನ್ನು ಕರ್ಕೊಂಡು ಇಬ್ಬರೂ ಮೀನು ಹಿಡಿಯಲು ಬರ್ತಾರೆ. ಆವಾಗ ತಂದೆಯಾಗಿರುವಂಥ ಕಾಮಿಕ ಮೀನನ್ನು ಹಿಡಿದು ಆ ನದಿ ದಂಡಿಗೆ ಒಗಿತಿರ್ತಾನೆ. ಅವಾಗ ಮಚ್ಚೇಂದ್ರ, ಈ ಮೀನುಗಳನ್ನು ಒಂದೆಡೆ ಸರಿಯಾಗಿ ಸಂಗ್ರಹಿಸಿಡಪ್ಪ. ಮತ್ತು ತನ್ನ ತಂದೆಯಾಗಿರುವಂಥ ಆ ಕಾಮಿಕ ಮಗನಿಗೆ ಹೇಳ್ತಾನೆ, ನಾನು ಮೀನುಗಳನ್ನು ಹಿಡಿತೀನಿ, ನೀನು ಅವುಗಳನ್ನೆಲ್ಲ ಒಂದೆಡೆ ಸಂಗ್ರಹಿಸಿಡು ಅಂತೇಳಿ ಹೇಳ್ತಾನೆ. ಆಗ ಮಚ್ಚೇಂದ್ರನಾಥನಲ್ಲಿ ಒಂದು ವಿಚಾರ ಹೊಳಿತದೆ. ಏನು ವಿಚಾರ ಹೊಳಿತದೆ ಅಂತಂದರೆ, ಈ ನನ್ನ ಮತ್ಸ್ಯ ಕುಲವನ್ನು, ಮೀನಿನ ಕುಲವನ್ನು ನಾಶಗೊಳಿಸಲು ನನ್ನ ತಂದೆಯಾದಂಥ ಕಾಮಿಕ ಕೆಟ್ಟ ಆಲೋಚನೆ ಒಳಗೆ ಮಗ್ನನಾಗಿದ್ದಾನೆ. ಇಂಥ ಒಂದು ಕೆಟ್ಟ ಕೃತ್ಯ ಘಟಿಸಬಾರದು ಅಂತ ತಿಳಿಕೊಂಡು ಅವ ಏನು ಮಾಡ್ತಾನೆ ಅಂತಂದರೆ, ಆ ತಂದೆ ಮೀನ ಸಂಗ್ರಹಿಸಿ ಬಲೆಯಲ್ಲಿ ಸಿಕ್ಕಿರುವಂಥ ಮೀನನ್ನು ತಂದು ದಡದಲ್ಲಿ ಇಟ್ಟಿರುವಾಗ ಆ ಮೀನುಗಳನ್ನು ಒಂದೊಂದಾಗಿ ಮಚ್ಚೇಂದ್ರನಾಥ ನೀರಿಗೆ ಬಿಡಲಿಕ್ಕೆ ಪ್ರಯತ್ನಿಸ್ತಾನೆ, ನೀರಿಗೆ ಬಿಡ್ತಾನೆ. ಇದನ್ನು ಗಮನಿಸಿರುವಂಥ ಕಾಮಿಕ ಬಹಳ ಸಿಟ್ಟು ಬರ್ತದೆ. ಬಿಸಿಲನ್ನದೆ ಗಾಳಿ ಎನ್ನದೆ ತೊಂದರೆ ಪಟ್ಟು ಆ ಮೀನುಗಳನ್ನು ಉಪಜೀವನಕ್ಕಾಗಿ ಮೀನುಗಳನ್ನು ಹಿಡಿಯುವಂಥ ಕಾಮಿಕನಿಗೆ ಈ ಮಗ ಮಾಡುವಂಥ ಈ ಕೃತ್ಯವನ್ನು ನೋಡಿ, ಈ ಮೀನುಗಳನ್ನು ನೀರಿಗೆ ಬಿಡುವುದನ್ನು ನೋಡಿ ಬಹಳ ಕೋಪ ಬಂದು ಆ ಕೆನ್ನೆಗೆ ಒಂದು 4-5 ಏಟುಗಳನ್ನು ಕೊಡ್ತಾನೆ ಮಚ್ಚೇಂದ್ರನಾಥನಿಗೆ. ಸಿಟ್ಟಿನ ಭರದಲ್ಲಿ ಅಂತಾನೆ, ಎಲ್ಲೋ ಪಾಪಿ, ನಾನು ಶ್ರಮದಿಂದ ಕಷ್ಟಪಟ್ಟು ಮೀನುಗಳನ್ನು ಹಿಡಿತಾ ಇದ್ದೀನಿ, ನೀನು ಒಂದೊಂದನ್ನಾಗಿ ಒಂದೊಂದು ಮೀನುಗಳನ್ನು ನೀರಿಗೆ ಇಸ್ತಾ ಇದೆಯಲ್ಲ, ಹೊಟ್ಟೆಗಾಗಿ ಏನು ಭಿಕ್ಷೆ ಬೇಡಬೇಕಂದಿಯೇನೋ, ಹೊಟ್ಟೆಗೆ ಏನು ತಿಂತೀಯೋ ಭಿಕ್ಷೆ ಬೇಡಬೇಕಂತೀಯೇನೋ ಅಂಥೇಳಿ ಕಠೋರವಾಗಿ ಒಂದಿಷ್ಟು ಬಿರುನುಡಿಗಳನ್ನು ತಂದೆ ಮಾತಾಡ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಬಹಳ ಮಚ್ಚೇಂದ್ರನಾಥನಿಗೆ ನೋವಾಗ್ತದೆ. ಹೌದು, ಭಿಕ್ಷಾವೃತ್ತಿನೇ ಶ್ರೇಷ್ಠವಾದಂಥ ವೃತ್ತಿ. ಭಿಕ್ಷೆ ಅನ್ನೋದು ಇದು ನಾವು ದಿನನಿತ್ಯ ಬೇಡಿಯೇ ತಿನ್ನಬೇಕು. ಅದು ಪವಿತ್ರವಾಗಿರುವಂಥದ್ದು, ಅದು ದೋಷರಹಿತವಾಗಿರುವಂಥದ್ದು. ದೇಹದ ಅಭಿಮಾನಗಳನ್ನು ನಷ್ಟಗೊಳಿಸುವುದರಲ್ಲಿ ಭಿಕ್ಷಾವೃತ್ತಿ ಬಹಳ ಶ್ರೇಷ್ಠವಾಗಿರುವಂಥದ್ದು. ಸಣ್ಣ ವಯಸ್ಸಿನಲ್ಲಿ 5-6 ವರ್ಷದ ಮಚ್ಚೇಂದ್ರನಾಥ ತನ್ನ ತಂದೆ ಆಡಿರುವಂಥ ಬಿರುನುಡಿಯ ಮಾತುಗಳನ್ನು, ಭಿಕ್ಷೆಯ ಬಗ್ಗೆ ಮಾತನಾಡಿರುವಂಥ ಬಿರುನುಡಿಯನ್ನು ಕೇಳಿರುವ ಮಚ್ಚೇಂದ್ರನಾಥನಿಗೆ ಭಿಕ್ಷೆಯ ಬಗ್ಗೆ ಎಷ್ಟು ಅಪಾರವಾದ ಗೌರವವನ್ನು, ಭಿಕ್ಷೆಯ ಬಗ್ಗೆ ಎಷ್ಟು ಅರ್ಥವುಳ್ಳದಂಥ ಮಾತುಗಳನ್ನು ಹೇಳ್ತಾನೆ. ಕೇಳಬೇಕು ನಾವು. ಭಿಕ್ಷೆ ಅನ್ನೋದು ಅದು ಭಿಕ್ಷೌಷಧಂ ಭುಜ್ಯತಾಂ ಪ್ರತಿದಿನಂ ಎಂಬಂತೆ ನಾವು ಪ್ರತಿನಿತ್ಯ ಭಿಕ್ಷೆಗಳನ್ನು ಬೇಡಿ ತಿನ್ನಬೇಕು. ನಮ್ಮ ಅಭಿಮಾನವನ್ನು ನಷ್ಟಗೊಳಿಸುವುದರಲ್ಲಿ ಭಿಕ್ಷಾವೃತ್ತಿ ಒಂದು ಪರಮ ಸಾಧನವಾಗಿದೆ ಅನ್ನುವಂಥ ಮಾತು. ಪರಮಾತ್ಮನಿಗೂ ಸಹ ಭಿಕ್ಷೆ ಬಹಳ ಪ್ರಿಯವಾಗಿರುವಂಥದ್ದು.
ಭಿಕ್ಷೆಯು ಅದು ಕನಿಷ್ಠವಾದಂಥ ವೃತ್ತಿಯಲ್ಲ. ಭಿಕ್ಷೆ ಅಂದರೆ ಅದು ಕಾಮಧೇನು ಬಿದ್ದಂತೆ, ಯಾವಾಗಲೂ ನಮಗೆ ಫಲವನ್ನು ಕೊಡುವಂಥದ್ದು. ಭಿಕ್ಷೆ ಎಂದರೆ ಅಮೃತದ ವಿಶಾಲ ಬಳ್ಳಿ ಇದ್ದಂತೆ, ಅದು ಎಲ್ಲ ಕಡೆಗೂ ಹೂ ಹಣ್ಣುಗಳಿಂದ ತುಂಬಿರುವಂಥದ್ದು. ಭಿಕ್ಷೆ ಅದು ವೈರಾಗ್ಯದ ಖಣಿ. ಭಿಕ್ಷೆಯಿಂದ ನಾನು ದೊಡ್ಡವನು, ನಾನು ಆ ಜಾತಿಯವನು, ಈ ಜಾತಿಯವನು ಅನ್ನುವಂಥ ಅಭಿಮಾನ ಅಹಂಕಾರಗಳೆಲ್ಲ ನಷ್ಟವಾಗ್ತವೆ. ಭಿಕ್ಷೆಯನ್ನ ಬೇಡುವಾಗ ಪರರ ಬಾಗಿಲಿಗೆ ಹೋಗಿ ನಾವು ನಿಂತು ಭಗವಂತನ ಅಥವಾ ತನ್ನ ಗುರುವಿನ ಜಯಘೋಷವನ್ನ ಮಾಡಿದಾಕ್ಷಣ ಶರೀರೇಂದ್ರಿಯ ಮನಸ್ಸುಗಳಲ್ಲಿ ಭಗವದ್ ಭಾವ ಉದ್ಭವವಾಗ್ತದೆ. ನಾನು ಬೇಡುವವನು, ನಾನು ಕೊಡುವವನು ಅನ್ನುವಂಥ ಅಭಿಮಾನವು ಇಲ್ಲವಾಗ್ತದೆ. ಆ ಭಿಕ್ಷೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಅನ್ನುವಂಥ ಮಾತನ್ನ ತಿಳ್ಕೊಳ್ತಾನೆ ಯಾರು? ಮಚ್ಚೇಂದ್ರನಾಥ ಸಣ್ಣ ವಯಸ್ಸಿನಲ್ಲಿ ತನ್ನ ತಂದೆ ಆಡಿರುವಂಥ ಆ ಮಾತಿನಿಂದ ನೋವುಗೊಂಡಂಥ ಮಚ್ಚೇಂದ್ರನಾಥ ಅವರಪ್ಪ ಮತ್ತೆ ಮೀನು ಹಿಡಿಯಲು ನದಿಗೆ ಇಳಿದ ಆ ಸಂದರ್ಭವನ್ನು ನೋಡಿ ಅವನ ಕಣ್ಣು ತಪ್ಪಿಸಿ ಅಲ್ಲಿಂದ ಹೊರಟೇ ಬಿಟ್ಟ. ನಡೆಯುತ್ತಾ ನಡೆಯುತ್ತಾ ಎಲ್ಲಿ ಹೊಂಟ ಅಂತಂದ್ರೆ ಅದ್ವೈತದ ಅರಣ್ಯ ಅನಿಸಿರುವಂಥ ಬದರಿಕಾಶ್ರಮವನ್ನು ಸೇರಬೇಕು ಅಂತ ತೀರ್ಮಾನ ಮಾಡಿ ಹೋಗ್ತಾನೆ. ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ 12 ವರ್ಷಗಳ ಪರ್ಯಂತ ದೀರ್ಘ ಯೋಗ ತಪಸ್ಸನ್ನ ಆಚರಿಸ್ತಾನೆ. ಆ 12 ವರ್ಷದಲ್ಲಿ ಮಚ್ಚೇಂದ್ರನಾಥನ ದೇಹ ಹೆಂಗಾಗಿತ್ತು ಅಂತಂದ್ರೆ ಆಹಾರ ನಿದ್ರಾದಿಗಳಿಲ್ಲದೆ ಕ್ಷೀಣ ದಶೆ ಹೊಂದಿತ್ತು. ಅತ್ಯಂತ ಕಠಿಣ ರೀತಿಯಿಂದ ಯೋಗವನ್ನು ಆಚರಿಸಿದ್ದರಿಂದ ಆತನ ಶರೀರ ಬಹಳ ಕೃಶವಾಯಿತು. ಶರೀರ ಹೆಂಗೆ ಕಾಣುತ್ತಿತ್ತು ಅಂತಂದ್ರೆ ಅಸ್ಥಿ ಪಂಜರದಂತೆ ಕಾಣ್ತಾ ಇತ್ತು. ಶರೀರ ಒಣಗಿದ ಕಟ್ಟಿಗೆಯಂತಾಯಿತು. ಅಂಥ ಸಮಯದಲ್ಲಿ ಶ್ರೀ ದತ್ತಾತ್ರೇಯನು ದಯಾಮಾನಸವಾಗಿ ಅಲ್ಲಿಗೆ ಆಗಮಿಸ್ತಾನೆ. ಕೋಮಲ ತನುವಿನಲ್ಲಿ ಕಾಷಾಯ ವಸ್ತ್ರವನ್ನು ಧರಿಸಿರುವಂಥ ದತ್ತಾತ್ರೇಯನು ಸಾಕ್ಷಾತ್ ತ್ರಿಮೂರ್ತಿಗಳ ಮೂರ್ತ ರೂಪ ಅನಿಸಿರ್ತಾನೆ. ಶ್ರೀ ತ್ರಿಮೂರ್ತಿ ಸ್ವರೂಪನ 3 ಮುಖಗಳಲ್ಲಿ ಒಂದು ಮುಖವು ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನ, ಇನ್ನೊಂದು ಮುಖವು ಜಗತ್ಪಾಲನಾಕರ್ತನಾದಂಥ ಶ್ರೀಮನ್ನಾರಾಯಣನನ್ನ, 3ನೇ ಮುಖವು ಲಯಕರ್ತನಾದಂಥ ಪರಶಿವನ ರೂಪವನ್ನ ವಹಿಸಿಕೊಂಡಿತ್ತು ಆ ದತ್ತಾತ್ರೇಯನ ಸ್ವರೂಪ. ಈ ಮಂಗಲಮಯವಾದಂಥ ಮೂರ್ತಿಗೆ 6 ತೋಳುಗಳು. ಇದನ್ನೇ ನಾವು ಋಷಿ ಮುನಿಗಳು ಷಡ್ಭುಜ ಸುಂದರನೆಂದು ಅಂತೇಳಿ ಸ್ತುತಿ ಮಾಡ್ತವೆ. ಅದರ ಜೊತೆಗೆ ಆ ದತ್ತಾತ್ರೇಯನ ಬಳಿಯಲ್ಲಿ 4 ಶ್ವಾನಗಳು, 4 ವೇದಗಳನ್ನು ಸೂಚಿಸುವಂಥದ್ದು 4 ಶ್ವಾನಗಳಿದ್ದು, ವೇದಗಳು ಶ್ವಾನ ರೂಪಗಳನ್ನು ತಳೆದು ಆತನ ಪಾದಗಳ ಬಳಿಯಲ್ಲಿ ಸುಳಿದಾಡ್ತಾ ಇದ್ದು. ಶ್ರೀ ಗುರು ದತ್ತರಾಯರು ಮಚ್ಚೇಂದ್ರನತ್ತ ಮೆಲ್ಲಡಿ ಇಡುತ್ತಾ ಸಣ್ಣ ಒಂದು ಹೆಜ್ಜೆ ನೀಡುತ್ತಾ ಬರತೊಡಗಿದರು. ತತ್ವಜ್ಞಾನದಿಂದ ಕೂಡಿದ ಅತ್ರಿ ಮುನಿಯ ಮನೆಯಲ್ಲಿ ಪ್ರಕಟಗೊಂಡಂಥ ತ್ರೈಮೂರ್ತಿ ಸ್ವರೂಪನಾದಂಥ ದತ್ತಾತ್ರೇಯನು ತನ್ನ ಕೋಮಲವಾದ ಪಾದ ಪದ್ಮಗಳಲ್ಲಿ ಪಾದುಕೆಗಳನ್ನು ಧರಿಸಿ ಪಟಪಟನೆ ಸದ್ದು ಮಾಡುತ್ತಾ ಬರತೊಡಗಿದ. ಮಚ್ಚೇಂದ್ರನತ್ತ ಮಹಾಕರುಣೆಯಿಂದ ಒಡಗೂಡಿ ಬರತೊಡಗಿರ್ತಾನೆ. ಗುರುಭಕ್ತಿ ಸಂಭ್ರಮದ ಸಡಗರವೇ ಆದ ದತ್ತ ಬ್ರಹ್ಮನು ಬದರಿಕಾಶ್ರಮದ ಒಂದು ಪರಿಶುದ್ಧವಾದಂಥ ವಾತಾವರಣದಲ್ಲಿ ಸಂಚರಿಸ್ತಾ ಬರ್ತಾರೆ. ಬದರಿಕಾಶ್ರಮದ ವನ ಬನಗಳೆಲ್ಲ ತಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತವೆ. ದತ್ತಾತ್ರೇಯನತ್ತ ತಂಗಾಳಿಯನ್ನ ಬೀಸತೊಡಗ್ತವೆ. ಪ್ರಶಾಂತವಾದ ಶೀತಲಮಯ ರಮ್ಯ ತಪೋವನವು ಆ ದತ್ತಾತ್ರೇಯನನ್ನ ಕೈಮಾಡಿ ಸ್ವಾಗತಿಸ್ತಾ ಇದ್ದಾವೆ. ದತ್ತಾತ್ರೇಯನು ಅಲ್ಲಿಗೆ ಬರ್ತಾರೆ. ಮಚ್ಚೇಂದ್ರನಲ್ಲಿಗೆ ಬರುತ್ತಿರುವುದನ್ನ
ಬಾನಂಗಳದಲ್ಲಿ ನಿಂತಂಥ ಸುರರೆಲ್ಲರೂ ನೋಡುತ್ತಾ ನೋಡುತ್ತಾ ಆನಂದ ಪಡ್ತಾರೆ, ಸಂತೋಷ ಪಡ್ತಾರೆ. ದತ್ತಾತ್ರೇಯನ ಒಂದು ಸಾನ್ನಿಧ್ಯದಲ್ಲಿ, ಸದ್ಗುರುವಿನ ಚರಣದಲ್ಲಿ ಮಚ್ಚೇಂದ್ರನಾಥ ಯಾವ ರೀತಿಯಾಗಿ ಮಹಾತ್ಮನೆನಿಸಿಕೊಳ್ತಾನೆ, ಯಾವ ರೀತಿಯಾಗಿ ಅವರಿಬ್ಬರ ಭೇಟಿ ಆಗ್ತದೆ ಬದರಿಕಾಶ್ರಮದಲ್ಲಿ ಅನ್ನೋದನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ತಾವೆಲ್ಲ ಭಕ್ತಿ ಇಟ್ಟು ಆಲಿಸಿ ಈ ಒಂದು ನವನಾಥ ಭಕ್ತಿಸಾರ ಚರಿತ್ರೆಯ ಅಮೃತವನ್ನು ಸವಿದು ತಮ್ಮ ಬದುಕನ್ನು ಪಾವನ ಮಾಡಿಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಓಂ ಶಾಂತಿ.